ನಮಸ್ಕಾರ ವೀಕ್ಷಕರೇ. ಡಾಕ್ಟರ್ ಪಶು ಯೂಟ್ಯೂಬ್ ಚಾನಲ್‌ಗೆ ನಿಮ್ಮೆಲ್ಲರ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಪ್ರಜ್ವಲ್ ಬಿಕ್ಕಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಕೇಸ್‌ನ ತಗೊಬಂದಿದ್ದೀವಿ. ಇವತ್ತು ನಾವು ಒಂದು ಹಸುಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅಂತ ಹೋಗಿದ್ವಿ. ಆ ಹಸುನ ನೋಡಿದ್ರೆ ಮೈಯೆಲ್ಲ ಮೂಳೆ ಬಿಟ್ಕೊಂಡು ಏನೂ ಮೇವೆ ತಿಂದಲೇ ಫುಲ್ ವೀಕ್ ಆಗಿದೆ. ನಾವು ಓನರ್‌ಗೆ ಏನಾಗಿದೆ ಅಂತ ಕೇಳಿದ್ರೆ, ಸ್ವಲ್ಪ ದಿವಸದಿಂದ ಒಂದು 5 ದಿವಸದಿಂದ ಊಟ ಮೇವನ್ನೇ ಕಮ್ಮಿ ಮಾಡ್ತು. ಕಮ್ಮಿ ಮಾಡಿದ ತಕ್ಷಣ ನಾವು ಲೋಕಲಲ್ಲಿ ಯಾರನ್ನೋ ಕರ್ಕೊಬಂದು ಟ್ರೀಟ್ಮೆಂಟ್ ಮಾಡಿಸ್ದ್ವಿ. ಅವರು ಜ್ವರ ಬಂದಿದೆ ಅಂತ ಒಂದೆರಡು ಇಂಜೆಕ್ಷನ್ ಕೊಟ್ರು. ಆದ್ರೆ ಯಾವುದೇ ರೀತಿಯ ಇಂಪ್ರೂವ್‌ಮೆಂಟ್ ಆಗ್ಲಿಲ್ಲ ಅಂತ ನಮಗೆ ಫೋನ್ ಮಾಡಿದ್ರು. ಆವಾಗ ನಾವು ಅಲ್ಲೋಗಿ ನೋಡಿದಾಗ ಹಸುಗೆ ತುಂಬಾನೇ ಜ್ವರ ಇತ್ತು. ಫುಲ್ ಹಸು ಬಡಕ್ಲಾಗಿ ಫುಲ್ಲು ಮೂಳೆ ಬಿಟ್ಕೊಂಡಿತ್ತು. ಪೂರ್ತಿ ಅದ್ರ ಕಂಡೀಷನ್ನೇ ವೀಕ್ ಆಗಿ 2 ದಿವಸದಿಂದ ಕೆಳಗೆ ಬಿದ್ದೋಗಿತ್ತಂತೆ. ನಾವು ಅದನ್ನ ಹೋಗಿ ನೋಡ್ಬಿಟ್ಟು ಫಸ್ಟ್ ಡೇಗೆ ಇದಕ್ಕೆ ರಕ್ತ ಪರೀಕ್ಷೆ ಮಾಡಬೇಕು ಅಂತ ಫೈನಲ್ ಆದ್ವಿ. ಯಾಕಂದ್ರೆ ಅದ್ರ ಕಣ್ಣ ತೆಗೆದು ನೋಡಿದಾಗ ಫುಲ್ಲು ಬೆಳ್ಳಗಾಗಿತ್ತು. ಅದರ ಅರ್ಥ ಆಲ್ರೆಡಿ ಆ ಬಾಡಿಲಿ ಬ್ಲಡ್ ತುಂಬಾನೇ ಕಮ್ಮಿ ಆಗಿದೆ ಅಂತ. ಮತ್ತೆ ಅದರ ವಲ್ವಲ್ ಮ್ಯೂಕೋಸ್ ಮೆಂಬ್ರೇನ್‌ನ ನಾವು ನೋಡಿದ್ವಿ. ಆ ಜಾಗದಲ್ಲೂನು ರಕ್ತಹೀನತೆನೇ ನಮಗೆ ಸಜೆಸ್ಟ್ ಮಾಡ್ತು. ಇದಕ್ಕೆ ಮುಂದುವರ್ಸೋದಕ್ಕೆ ಏನ್ ಮಾಡ್ಬೋದು ಅಂತ ಬ್ಲಡ್ ಟೆಸ್ಟ್‌ನ ತೆಗ್ದು ಬ್ಲಡ್ ರಿಪೋರ್ಟ್‌ನ ತೆಗೆದ್ವಿ. ಆ ಬ್ಲಡ್ ರಿಪೋರ್ಟ್‌ನ ತೆಗೆದ್ಮೇಲೆ ನಮಗೆ ಗೊತ್ತಾಗಿದ್ದು ಏನಂದ್ರೆ, ಇದರ ರಕ್ತ ಕಣಗಳು ತುಂಬಾನೇ ಕಮ್ಮಿ ಇದೆ ಅಂತ. ಇಷ್ಟೊಂದು ಕಮ್ಮಿ ಇರೋ ಕಾರಣದಿಂದ ಇದಕ್ಕೆ ಕಂಪಲ್ಸರಿಯಾಗಿ ಬ್ಲಡ್ ಟ್ರಾನ್ಸ್‌ಫ್ಯೂಷನ್ ಅಂದ್ರೆ ಇದಕ್ಕೆ ರಕ್ತದಾನವನ್ನ ಮಾಡುವಂತ ಒಂದು ಸನ್ನಿವೇಶ ಈಗ ಕ್ರಿಯೇಟ್ ಆಗಿದೆ. ಈಗ ನಾವು ಅದಕ್ಕೆ ಈ ಹಸುಗೆ ಫಾರ್ ದ ಫಸ್ಟ್ ಟೈಮ್ ನಾವು ಬ್ಲಡ್ ಟ್ರಾನ್ಸ್‌ಫ್ಯೂಷನ್ ಮಾಡ್ಲಿಕ್ಕೆ ಅಂತ ಫಿಕ್ಸ್ ಆದ್ವಿ. ಇದಕ್ಕೆ ಫಿಕ್ಸ್ ಆದ್ಮೇಲೆ ನಾವು ಇದಕ್ಕೆ ಒಂದು ಡೋನರ್ ಹಸುನ ಬೇಕಾಗುತ್ತೆ. ಈ ಡೋನರ್ ಹಸುಗೆ ಅವರ ಮನೆಯಲ್ಲೇ ಇದ್ದಂತ ಇನ್ನೊಂದು ಎಚ್-ಎಫ್ ಹಸುನ ನಾವು ಚೂಸ್ ಮಾಡಿದ್ವಿ. ಆ ಎಚ್-ಎಫ್ ಹಸುವಿಂದ ನಾವು ರಕ್ತವನ್ನ ತೆಗ್ದು ಇದಕ್ಕೆ ಆ ಕಾಯಿಲೆ ಬಂದಿರುವಂತ ಒಂದು ಹಸುಗೆ ಹಾಕ್ಬೇಕಾಯ್ತು. ಅಷ್ಟರಲ್ಲಿ ಬ್ಲಡ್ ರಿಪೋರ್ಟ್ ಅಲ್ಲಿ ಬಂದಾದ್ಮೇಲೆ ನಮ್ಗೆ ಗೊತ್ತಾಗಿದ್ದು ರಕ್ತ ಕಮ್ಮಿ ಇದೆ ಮತ್ತು ಇದಕ್ಕೆ ಉಣ್ಣೆ ಜ್ವರ ಆಗಿದೆ ಅಂತ. ಈ ಉಣ್ಣೆ ಜ್ವರ ಆದಾಗ ಹಸು ತುಂಬಾ ಬಡಕಲಾಗ್ಬಿಡುತ್ತೆ. ಅದರಲ್ಲಿ ಮೈಯಲ್ಲಿರುವಂತಹ ರಕ್ತ ಕಣಗಳೆಲ್ಲ ಕಮ್ಮಿ ಆಗುತ್ತೆ. ತುಂಬಾ ವೀಕ್ ಆಗಿ ಮೇವನ್ನ ತಿನ್ನೋದನ್ನ ಬಿಟ್ಟು ತುಂಬಾನೇ ಜ್ವರ ಆಗ್ಬಿಡುತ್ತೆ. ನೋಡುತ್ತಲೇ ನಿಮ್ಮ ಹಸು ಫುಲ್ಲು ವೀಕ್ ಆಗಿ ಹಾಲೆಲ್ಲ ಕೊಡೋದನ್ನೇ ನಿಲ್ಲಿಸ್ಬಿಡುತ್ತೆ. ಇಂಥ ಸಮಯದಲ್ಲಿ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಇದಕ್ಕೆ ಬ್ಲಡ್ ಟ್ರಾನ್ಸ್‌ಫ್ಯೂಷನ್ ಮಾಡೋದಕ್ಕೆ ರೆಡಿ ಆದ್ವಿ. ಬನ್ನಿ ಈಗ ಇದಕ್ಕೆ ಬ್ಲಡ್ ಟ್ರಾನ್ಸ್‌ಫ್ಯೂಷನ್ ಮಾಡೋದು ಹೇಗ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಪೂರ್ತಿ ತೋರಿಸ್ತೀನಿ. ಫಸ್ಟ್ ಇದಕ್ಕೆ ಬೇಕಾಗಿರುವಂತ ಎಲ್ಲಾ ಇಂಗ್ರೀಡಿಯೆಂಟ್ಸ್‌ನ ನಾವು ತಗೊಂಡು, ಈಗ ಮನುಷ್ಯರಲ್ಲಾದ್ರೆ ನಾವು ಬ್ಲಡ್ ಬ್ಯಾಗು 350 ಎಂಎಲ್‌ದು ಬರುತ್ತೆ. ಆದ್ರೆ ಆ ತರ ಮಾಡ್ತೀವಿ ಅಂದ್ರೆ ಈ ಹಸುಗೆ ನಮ್ಗೆ ಮಿನಿಮಮ್ 4 ಲೀಟರಷ್ಟು ಬ್ಲಡ್ ಬೇಕಾಗಿತ್ತು. ಅದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ, ನಾವು ಇನ್ನೊಂದು ಮೆಥಡ್‌ನ ಯೂಸ್ ಮಾಡಿದ್ವಿ. ಅದೇ ಯೂರಿನ್ ಬ್ಯಾಗ್ ಮೆಥಡ್. ಆ ಯೂರಿನ್ ಬ್ಯಾಗ್ ಮೆಥಡ್ ಅಲ್ಲಿ ನಾವು ಯೂರಿನ್ ಬ್ಯಾಗ್‌ನ ತಗೊಂಡು ಅದಕ್ಕೆ ನಾವು ಸೋಡಿಯಂ ಸಿಟ್ರೇಟ್ ಸೊಲ್ಯೂಷನ್‌ನ ತಗೊಂಡು ಆ ಸೊಲ್ಯೂಷನ್ ಇಂದ ಮೇನ್ಲಿ ರಕ್ತ ಹೆಪ್ಪುಗಟ್ಟೋದಿಲ್ಲ. ರಕ್ತ ಹೆಪ್ಪುಗಟ್ಟಿದ್ರೆ ಆಮೇಲೆ ಆ ಹಸುಗೆ ಇನ್ನೊಂದು ಹಸುಗೆ ನಾವು ರಕ್ತದಾನ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ರಕ್ತ ಹೆಪ್ಪುಗಟ್ಟದಂತೆ ಎಲ್ಲಾ ಸಿಚುಯೇಷನ್‌ನ ನಾವು ರೆಡಿ ಮಾಡ್ಕೊಂಡ್ವಿ. ಈಗ ಡೋನರ್ ಹಸು ಅಂದ್ರೆ ಯಾವ್ದ್ರಿಂದ ನಾವು ರಕ್ತವನ್ನ ತೆಗಿತೀವಲ್ಲ, ಆ ಹಸುವಿನ ಕಂಡೀಷನ್‌ನ ಸಹ ಚೆಕ್ ಮಾಡಿದ್ವಿ. ಆ ಹಸುವಿನ ಕಂಡೀಷನ್ನು ಅದರ ಹೆಲ್ತ್‌ನ ನೀಟಾಗಿ ಡಯಾಗ್ನೋಸ್ ಮಾಡಾದ್ಮೇಲೆ ಆ ಹಸುವಿಂದ ಬ್ಲಡ್ ತಗೋಕ್ಕೆ ನಾವೆಲ್ಲ ರೆಡಿ ಮಾಡ್ಕೊಂಡ್ವಿ. ಆ ಹಸುವಿಂದ ಬ್ಲಡ್ ತೆಗಿತಾ ಇವಾಗ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ. ನಾವು ಇವಾಗ ಆ ಹಸುವಿಂದ ನೀಟಾಗಿ ಬ್ಲಡ್‌ನ ತೆಗಿತಾ ಇದೀವಿ. ಈ ಬ್ಲಡ್‌ನ ತೆಗಿಯೋಕ್ಕಿಂತ ಮುಂಚೆ ಆ ಹಸುಗೆ ಚೆನ್ನಾಗಿ ನೀರು ಮತ್ತು ಪೌಷ್ಟಿಕ ಆಹಾರವನ್ನ ಕೊಟ್ಟಿರ್ಬೇಕು ಅಂತ ನಾವು ಆಲ್ರೆಡಿ ಓನರ್‌ಗೆ ಹೇಳಿದ್ವಿ. ಈಗ ಅದರಿಂದ ನಾವು ನಿಧಾನಕ್ಕೆ ನೋಡ್ತಾ ಇರ್ಬೋದು. ನಾವು ಇವಾಗ ಬ್ಲಡ್ ಅನ್ನ ತೆಗ್ದು ಮಿಕ್ಸ್ ಮಾಡ್ತಾ ಇದೀವಿ. ಯಾಕಂದ್ರೆ ಇದ್ರಲ್ಲಿ ನಾವು ಮಿನಿಮಮ್ 2 ಲೀಟರ್ ಆಗುವಷ್ಟು ಬ್ಲಡ್ ಅನ್ನ ತೆಗಿತಿದೀವಿ. ಇದರಲ್ಲಿ ಒಂದು ಬ್ಯಾಗಲ್ಲಿ 2 ಲೀಟರ್ ಆಗುವಷ್ಟು ಬ್ಲಡ್‌ನ ನಿಧಾನವಾಗಿ ತೆಗಿತಾ ಇದೀವಿ. ಈ 2 ಲೀಟರ್ ಬ್ಲಡ್ ತೆಗಿಯೋದಕ್ಕೆ ನಮ್ಗೆ ಏನೇ ಇಲ್ಲ ಅಂದ್ರೂ 1.5 ಗಂಟೆ ಆಗೋಯ್ತು. ಇದನ್ನೇ ನಿಧಾನಕ್ಕೆ ನೀಟಾಗಿ ನಾವು ಸರ್ಜಿಕಲ್ ಪ್ರೊಸೀಜರ್ ಇಂದ ನೀಟಾಗಿ ತೆಗಿತಾ ಇದೀವಿ. ಇದನ್ನ ಆಗಿದ ನಂತರ ನಾವು ಸೆಕೆಂಡ್ ಬ್ಯಾಗ್‌ನ ನೀಟಾಗಿ ತೆಗಿತಾ ಇದೀವಿ. ಅದೃಷ್ಟಕ್ಕೆ ಅನಿಮಲ್ ತುಂಬಾ ಸೈಲೆಂಟ್ ಮತ್ತೆ ಕೋಆಪರೇಟಿವ್ ಆಗಿತ್ತು. ಅದಕ್ಕೆ ನಾವು ಈಸಿಯಾಗಿ ತೆಗೆದ್ವಿ. ಈಗ ಇಲ್ಲಿ ತೆಗೆದಂತ ಬ್ಲಡ್ ಅನ್ನ ನಾವು ನೀಟಾಗಿ ಯಾವಾಗ್ಲೂ ತೆಗಿಬೇಕಾದ್ರೆ ಮಿಕ್ಸ್ ಮಾಡ್ತಾ ಇರ್ತೀವಿ. ಹ್ಯೂಮನ್ಸ್ ಅಲ್ಲಾದ್ರೆ ರೆಡಿಮೇಡ್ ಮೆಷಿನ್ ಬರುತ್ತೆ. ಅಲ್ಲಿಟ್ರೆ ಆ ಮೆಷಿನ್ನೇ ತೂಗ್ತಾ ಇರುತ್ತೆ. ಆದ್ರೆ ನಮ್ಮ ಅನಿಮಲ್ಸ್‌ಗಳಲ್ಲಿ, ಪ್ರಾಣಿಗಳಲ್ಲಿ ಈ ಸೌಲಭ್ಯಗಳು ಇಲ್ದಿರೋ ಕಾರಣದಿಂದ ನಾವು ಕೈಯಲ್ಲೇ ಇದನ್ನ ಮಿಕ್ಸಿಂಗ್ ಮಾಡ್ತಾ ಇದೀವಿ. ನಾವು ಫೀಲ್ಡ್ ಅಲ್ಲೇ ಸಿಗುವಂತಹ ಯಾವ ಮೆಟೀರಿಯಲ್ ಸಿಗುತ್ತೆ ಅದ್ರಲ್ಲೇ ಯೂಸ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಇದಕ್ಕೆ ಟೋಟಲ್ ಇವಾಗ 2 ಬ್ಯಾಗ್‌ನಷ್ಟು ಬ್ಲಡ್‌ನ ನಾವು ತೆಗ್ದಿದೀವಿ. 4 ಲೀಟರ್ ಅಷ್ಟು ಬ್ಲಡ್ ಅನ್ನ ತೆಗ್ದಿದೀವಿ. ಇನ್ನೊಂದು ಇವಾಗ ಕಾಯಿಲೆ ಬಂದಿರೋಂತ ಹಸುಗೆ ಈ ಬ್ಲಡ್ ಅನ್ನು ಮ್ಯಾಚ್ ಮಾಡ್ಬಿಟ್ಟು ನಾವು ಕ್ರಾಸ್ ಮ್ಯಾಚಿಂಗ್ ಮಾಡಿದ ನಂತರ ನಾವು ಇನ್ನೊಂದಕ್ಕೆ ಟ್ರಾನ್ಸ್‌ಫರ್ ಮಾಡ್ತಾ ಇದೀವಿ. ಕ್ರಾಸ್ ಮ್ಯಾಚಿಂಗ್ ಎಲ್ಲ ಹಿಂದೆನೇ ಆಗಿತ್ತು. ಈ ಹಸುವಿನ ಬ್ಲಡ್‌ನ ನಾವು ಆ ಹಸುಗೆ ಕೊಡಬಹುದು ಅಂತ ಗೊತ್ತಿತ್ತು.
ಅದೇ ರೀತಿ ಇವಾಗ ನಾವು ಇಲ್ಲಿಂದ ತೆಗೆದುಕೊಂಡಂತ ಹಸುವಿನ ರಕ್ತ ಏನಿದೆಯಲ್ಲ, ಈ ರಕ್ತವನ್ನ ನಮ್ಮ ಪೇಷಂಟ್ ಆಗಿರುವಂತಹ ಹಸುಗೆ ಅಂದ್ರೆ ಉಣ್ಣೆ ಜ್ವರ ಬಂದಿರುವಂತಹ ಹಸುಗೆ ಕೊಡ್ತಾ ಇದೀವಿ. ಈ ಪ್ರೊಸೀಜರು ಮಾಡ್ಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ರಕ್ತ ಕಣಗಳಿಲ್ಲ ಅಂದ್ರೆ ದೇಹಕ್ಕೆ ಆಮ್ಲಜನಕ ಸಿಗೋದಿಲ್ಲ. ಅದಕ್ಕೆ ಆ ಆಮ್ಲಜನಕದ ಕೊರತೆಯಿಂದ ಹಸು ಶಕ್ತಿ ಇಲ್ದಲೆ ನಿಶಕ್ತಿಯಾಗಿ ಸಾವಾಗ್ಬಿಡುತ್ತೆ. ಈ ಪ್ರೊಸೀಜರು ತುಂಬಾನೇ ಇಂಪಾರ್ಟೆಂಟ್. ಆದ್ರೆ ಈ ಪ್ರೊಸೀಜರ್‌ನ ಮಾಡ್ಬೇಕಾದ್ರೆ ತುಂಬಾನೇ ಒಂದು ನೆಗೆಟಿವ್ ಎಫೆಕ್ಟ್ ಕೂಡ ಇರುತ್ತೆ. ಯಾಕಂದ್ರೆ ಇಮಿಡಿಯೇಟ್ ಆಗಿ ಇನ್ನೊಂದ್ ಹಸುವಿನ ದೇಹದ ರಕ್ತ ಇನ್ನೊಂದ್ ಹಸುಗೆ ಕೊಟ್ರೆ ಅದ್ರಲ್ಲಿ ಅನಾಫಿಲಾಕ್ಸಿಸ್ ಅಂದ್ರೆ ರಿಯಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ನಮ್ಮ ಮನುಷ್ಯರಲ್ಲಿ ಹೇಗೆ ನಮ್ಗೆ ಓ ಪಾಸಿಟಿವ್, ಎ-ಬಿ ಅಂತ ಇರುತ್ತೆ. ಅದೇ ರೀತಿ ಹಸುಗಳಲ್ಲಿ 11 ತರದ ಬ್ಲಡ್ ಗ್ರೂಪ್‌ಗಳಿರುತ್ತೆ. ಅದಕ್ಕೆ ತುಂಬಾನೇ ರಿಯಾಕ್ಷನ್ ಆಗುವಂತ ಸಾಧ್ಯತೆಗಳಿರುತ್ತೆ. ಇವನ್ನೆಲ್ಲ ನೋಡ್ಕೊಂಡು ಹಸುವಿನ ಹೆಲ್ತ್ ಅನ್ನ ಅಬ್ಸರ್ವ್ ಮಾಡ್ಕೊಂಡು ಇನ್ನೊಂದ್ ಹಸುಗೆ ನಾವು ಬ್ಲಡ್ ಟ್ರಾನ್ಸ್‌ಫರ್ ಮಾಡ್ತಾ ಇದೀವಿ. ಇನ್ನೊಂದ್ ಹಸುಗೆ ಯಾವ್ದು ಪೇಷಂಟ್ ಹಸುಗೆ ನಾವು ಬ್ಲಡ್ ಅನ್ನ ಟ್ರಾನ್ಸ್‌ಫರ್ ಮಾಡ್ತಾ ಇದೀವಲ್ಲ, ಆ ಹಸುಗೆ ಬ್ಲಡ್ ಅನ್ನ ಟ್ರಾನ್ಸ್‌ಫರ್ ಮಾಡ್ಬೇಕಾದ್ರೆ ನೀಟಾಗೆ ನಾವು ಅದನ್ನ ಸಪರೇಟ್ ಆಗಿ ಬೀಳಿಸ್ಕೊಂಡು ನೀಟಾಗೆ ಹಿಡ್ಕೋಬೇಕಾಗುತ್ತೆ. ಇಲ್ಲ ಅಂದ್ರೆ ಸಪೋರ್ಟ್ ಮಾಡುವುದಿಲ್ಲ. ಅದಕ್ಕೆ ನೀಟಾಗೆ ತೆಗ್ದು ನಾವು ಇವಾಗ ಬ್ಲಡ್ ಟ್ರಾನ್ಸ್‌ಫ್ಯೂಷನ್‌ನ ಶುರು ಮಾಡಿದೀವಿ. ಈ ಪ್ರೊಸೀಜರು ಇಷ್ಟೆಲ್ಲ ಮುಗಿಯೋ ಅಷ್ಟ್ರಲ್ಲಿ ಆಲ್ರೆಡಿ ಸಂಜೆ 5:30 ಆಗೇ ಹೋಗಿದೆ. ನೀಟಾಗಿ ನಿಧಾನಕ್ಕೆ ನಾವು ಬ್ಲಡ್ ಅನ್ನ ಸೆಂಡ್ ಮಾಡ್ತಾ ಇದೀವಿ. ನಾವು ಟೋಟಲ್ಲು 1 ಬಾಟಲ್ ಬ್ಲಡ್ ಅನ್ನ ಇವಾಗ ಕಳಿಸಿದೀವಿ. ಇನ್ನೊಂದು ಬಾಟಲ್ ಬ್ಲಡ್‌ನು ಸಹ ಈಗ ನೆಕ್ಸ್ಟ್ ಕಳಿಸ್ತಾ ಇದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಅದೇ ರೀತಿ ಬ್ಲಡ್ ಅನ್ನ ಕಳಿಸ್ತಿರ್ಬೇಕಾದ್ರೆ ಈ ಅನಿಮಲಿನ ಹಾರ್ಟ್ ರೇಟ್‌ಗಳನ್ನ ನಾವು ಮಾನಿಟರ್ ಮಾಡ್ತಿರ್ತೀವಿ. ಏನಾದ್ರು ರಿಯಾಕ್ಷನ್ ಆಗ್ತಿದ್ಯಾ? ಅಥವಾ ಎದೆ ಬಡಿತದಲ್ಲಿ ಏನಾದ್ರು ಏರಿಳಿತ ಆಗ್ತಾ ಇದೆಯಾ ಅಂತ. ಈ ಪ್ರೊಸೀಜರು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಮಾಡಿದ ತಕ್ಷಣ ರಕ್ತ ಟ್ರಾನ್ಸ್‌ಫರ್ ಮಾಡಿದ ತಕ್ಷಣ ಬಿಟ್ರೆ ಆಗುತ್ತಾ? ಆಗೋದಿಲ್ಲ. ಅದ್ರ ಜೊತೆ ನಾವು ಉಣ್ಣೆ ಜ್ವರದ ಟ್ರೀಟ್‌ಮೆಂಟ್ ಸಹ ಮಾಡ್ಬೇಕು. ಅದನ್ನ ಕೂಡ ನೆಕ್ಸ್ಟ್ ನಾವು ಬಾಟಲ್‌ನಲ್ಲಿ ಗ್ಲೂಕೋಸ್ ಹಾಕಿ ಆ ಉಣ್ಣೆ ಜ್ವರಕ್ಕೆ ಬೇಕಾಗಿರುವಂತಹ ಟ್ರೀಟ್‌ಮೆಂಟ್‌ನ ನಾನ್ ಮಾಡ್ತಾ ಇದೀನಿ. ಇದನ್ ಮಾಡಿದ್ಮೇಲೆ ಇವತ್ತೇ ಒಂದ್ ದಿವಸ ಬ್ಲಡ್ ಟ್ರಾನ್ಸ್‌ಫ್ಯೂಷನ್ ಮಾಡಿದ ತಕ್ಷಣ ಬಿಟ್ರೆ ಆಗೋದಿಲ್ಲ. ಯಾಕಂದ್ರೆ ಅದನ್ನ ನೆಕ್ಸ್ಟ್ ಕಂಟಿನ್ಯೂಯಸ್ 5 ದಿನ ನಾವು ಅದಕ್ಕೆ ಟ್ರೀಟ್‌ಮೆಂಟ್ ಮಾಡ್ಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಪ್ರತಿದಿನ 5 ದಿನದವರೆಗೂ ನಾವು ಒಂದೊಂದ್ ದಿನಾನೇ ಬಂದಿ ಹಸುಗಳಿಗೆ ನೀಟಾಗಿ ನಾವು ಬ್ಲಡ್ ಟ್ರಾನ್ಸ್‌ಫ್ಯೂಷನ್ ಹೇಗಾಗಿದೆ? ಅದಕ್ಕೆ ಏನ್ ರಿಯಾಕ್ಷನ್ಸ್ ಇದೆಯಾ? ಅನಿಮಲ್ಲು ಹೇಗೆ ರೆಸ್ಪಾಂಡ್ ಮಾಡ್ತಿದೆ? ಅನ್ನೋದ್ರ ಬಗ್ಗೆ ಒಂದೊಂದಾಗೆ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡ್ತಾ ಇದೀವಿ. ಅದೃಷ್ಟಕ್ಕೆ ಹಸು ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿಯ ರಿಯಾಕ್ಷನ್ನು ಆಗಿಲ್ಲ. ಯಾವುದೇ ರೀತಿಯ ಸಮಸ್ಯೆನೂ ಆಗಿಲ್ಲ. ಬನ್ನಿ ನೋಡ್ತಾ ಹೋಗೋಣ. ಇನ್ನ ಮುಂದೆ ಹಸು ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅಂತ. ಹಾಗೆ ನೀವೇನಾದರೂ ನಿಮ್ಮೂರಲ್ಲಿ ಬ್ಲಡ್ ಟ್ರಾನ್ಸ್ಫರ್ ಅಂದರೆ ಹಸುಗಳಿಗೆ ರಕ್ತ ಟ್ರಾನ್ಸ್ಫರ್ ಮಾಡಿರೋದನ್ನ ನೋಡಿದ್ದೀರಾ ಅಂದರೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.